ಪ್ರಿಯ ವಿದ್ಯಾರ್ಥಿಗಳೇ, SPK ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಸೈಸ್ 1.1 ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ 1.1ನ ಮೊದಲನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 2ನ ನೋಡ್ತಾ ಹೋಗೋಣ. ಸಬ್ ಕ್ವಶನ್ 2 ಏನಂತ ಹೇಳುತ್ತೆ ಅಂದರೆ, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್ ಅಂತ ಹೇಳ್ತಾ ಇದೆ. ನೋಡಿ ಇಲ್ಲಿ ನಾನು ಪ್ರಶ್ನೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವತ್ತೇ ಆಗಲಿ ಒಂದು ಸಮಸ್ಯೆನೇ ಆಗಲಿ ಒಂದು ಲೆಕ್ಕನೇ ಆಗಿರಲಿ ಬಿಡಿಸ್ಬೇಕು ಅಂತ ಅಂದರೆ ಆ ಪ್ರಶ್ನೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀವೋ ಸೊಲ್ಯೂಷನು ಸಹ ಅಷ್ಟು ಈಸಿಯಾಗಿ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಪ್ರಶ್ನೆ ಅಂತಂದರೆ, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ಅಂದರೆ ಏನಂತ ಅರ್ಥ, ಒಂದು ಸಿಲಿಂಡರ್ನಲ್ಲಿ ಎಷ್ಟೋ ಅಮೌಂಟ್ ಆಫ್ ಏರ್ ಏನಾಗಿದೆ ಪ್ರೆಸೆಂಟ್ ಆಗಿದೆ, ಹೌದಲ್ವಾ? ಇದನ್ನು ರಿಮೂವ್ ಮಾಡಬೇಕು. ಏನನ್ನ ಯೂಸ್ ಮಾಡ್ಕೋತಿದ್ದಾರೆ? ವ್ಯಾಕ್ಯೂಮ್ ಪಂಪ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ತಿದ್ದಾರೆ. ಎಷ್ಟು ರಿಮೂವ್ ಮಾಡ್ತಿದ್ದಾರೆ ಅನ್ನೋ ತುಂಬಾ ಇಂಪಾರ್ಟೆಂಟ್. ನೋಡಿ ಇಲ್ಲಿ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್. ಈ ಪದ ತುಂಬಾ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಅಟ್ ಎ ಟೈಮ್ ಅಂತ ಯೂಸ್ ಮಾಡ್ತಿರಲ್ಲ, ಈ ಪದ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಎಷ್ಟು ಏರ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡ್ತಿದ್ದಾರೆ ಅಂದರೆ, ಆ ಸಂದರ್ಭದಲ್ಲಿ ಸಿಲಿಂಡರ್ನಲ್ಲಿ ಎಷ್ಟು ಏರ್ ಪಾರ್ಟಿಕಲ್ಸ್ ಇರುತ್ತೋ, ಅಮೌಂಟ್ ಆಫ್ ಏರ್ ಸಿಲಿಂಡರ್ನಲ್ಲಿ ಎಷ್ಟಿರುತ್ತೋ ಅದರ 1/4 ಅಷ್ಟು ಏನು ಮಾಡ್ತಾರೆ, ರಿಮೂವ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಈ ಸಿಚುಯೇಷನ್ನು AP ಹೌದಾ ಅಲ್ವಾ ಅಂತ ನಾನೀಗ ಕಂಡುಹಿಡಿಬೇಕು. ಹೋಗೋಣ. ನೋಡಿ ಇಲ್ಲಿ ಮೊದಲನೇದಾಗಿ ಕ್ವಶನ್ ನಂಬರ್ 1 ಸಬ್ ಕ್ವಶನ್ 2, ಹೌದಲ್ವಾ? ನೋಡಿ ಇಲ್ಲಿ ನನಗೆ ಅಮೌಂಟ್ ಆಫ್ ಏರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ, ಇಲ್ಲಿ ಕೊಡ್ತಾ ಇರ್ತೀನಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇಂದ ಈ ಸಿಲಿಂಡರ್ ಅಂತ ಹೇಳಿದ್ದಾರೆ. ಬಟ್ ಆ ಸಿಲಿಂಡರ್ನಲ್ಲಿ ಎಷ್ಟು ಏರ್ ಇದೆ ಅಂತ ನನಗೆ ಗೊತ್ತಿಲ್ಲ, ಹೌದಲ್ವಾ? ಅದು ಹಾಗಾದರೆ ನಾನು ಏನಂತ ತಗೋತೀನಿ, ಲೆಟ್ ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ಏನಂತ ಕನ್ಸಿಡರ್ ಮಾಡ್ಕೋತೀನಿ, ನನಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಅದನ್ನು 1 ಅಂತಲೇ ನಾನು ಕನ್ಸಿಡರ್ ಮಾಡ್ಕೋತೀನಿ. ಅನ್ನೋನ್ ಫ್ಯಾಕ್ಟರ್ ಅದು ಎಷ್ಟಿದೆ ಅಂತ ಗೊತ್ತಿಲ್ಲ ಅಲ್ವಾ? ಹಾಗಾದರೆ ಆ ಸಿಲಿಂಡರ್ನಲ್ಲಿ ಎಷ್ಟು ಅಮೌಂಟ್ ಆಫ್ ಏರ್ ಇದೆ ಅಂತ ಅನ್ಕೋತಾ ಇದ್ದೀನಿ ನಾನು, 1 ಅಷ್ಟು ಅಮೌಂಟ್ ಆಫ್ ಏರ್ ಇದೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾದರೆ ನಾನು A1ನ 1 ಅಂತ ತಗೋಬೋದಾ? 1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿ ಉಳಿದಿರೋಂಥ ಅಮೌಂಟ್ ಎಷ್ಟು, ನನಗೆ ಅಮೌಂಟ್ ಆಫ್ ಏರ್ ಎಷ್ಟು ಸಿಲಿಂಡರ್ನಲ್ಲಿ ಪ್ರೆಸೆಂಟ್ ಇದೆ, 1 ಅಷ್ಟು ಏರಲ್ಲಿ ಪ್ರೆಸೆಂಟ್ ಇದೆ ಇಲ್ಲಿ ಸಿಲಿಂಡರ್ನಲ್ಲಿ. ಏನು ಮಾಡ್ತೀನಿ, ರಿಮೂವ್ ಮಾಡಬೇಕು. ರಿಮೂವ್ ಅಂದರೆ ಯಾವ ಸೈನ್ ಯೂಸ್ ಮಾಡ್ತೀನಿ, ಮೈನಸ್ ಸೈನ ಯೂಸ್ ಮಾಡ್ತೀನಿ. ಎಷ್ಟು ರಿಮೂವ್ ಆಗ್ತಿದೆ ನೋಡಿ ಇಲ್ಲಿ, 1/4 ಆಫ್ ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಅಟ್ ಎ ಸಿಲಿಂಡರ್ ಇನ್ ಎ ಸಿಲಿಂಡರ್ ಅಟ್ ಎ ಟೈಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಅಲ್ಲಿ ಇದ್ದಂಥ ಏರ್ ಪಾರ್ಟಿಕಲ್ ಎಷ್ಟು, 1 ರಿಮೂವ್ ಮಾಡಬೇಕು. ಎಷ್ಟು ರಿಮೂವ್ ಮಾಡ್ತೀನಿ, 1/4 ಅಷ್ಟು. ಎಷ್ಟರಲ್ಲಿ, ಉಳಿದಿರೋಂಥದ್ದು ಎಷ್ಟಲ್ಲಿ, 1ರಷ್ಟು ಅಮೌಂಟ್ ಆಫ್ ಏರ್ ಇದೆ. ಹಾಗಾದರೆ ಅದರಿಂದ ಏನು ಮಾಡ್ತೀನಿ, 1/4 ಅಷ್ಟು ಅಮೌಂಟ್ ಆಫ್ ಏರ್ನ ರಿಮೂವ್ ಮಾಡ್ತೀನಿ. ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಇದನ್ನು A2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಂದರೆ ಏನಂತ ಕನ್ಸಿಡರ್ ಮಾಡೋದು, 1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? 1/1 ಮೈನಸ್ 1 1 1 ಅಲ್ವಾ, ಡಿವೈಡೆಡ್ ಬೈ 4. ಈಗ ಇವೆರಡರಲ್ಲಿ ಏನು ತೆಗಿಬೋದು, ನಾನು ಲಾಸಹ ತೆಗಿಬೋದು. ಏನು ತೆಗಿಬೋದು, ಲಾಸಹ ಮೀನ್ಸ್ LCMನ ತೆಗಿತೀನಿ. ನೋಡಿಲಿ 1,4ನಲ್ಲಿ LCM ತೆಗಿತೀನಿ ಅಂದರೆ 4ಇಂದ ಹೋಗುತ್ತೆ, 4 1 4. ಹಾಗಾದರೆ ದ LCM ಏನಾಗುತ್ತೆ, 4 ಇರುತ್ತೆ. 4ನ LCM ತೆಗಿಲಾ. ಫಸ್ಟ್ ಫ್ಯಾಕ್ಟರ್ ಏನಿದೆ ಇಲ್ಲಿ, 1/1 ಇಂಟು 4 ಬರಿಬೋದಾ, ಯಾಕೆ 4 ಏನಲ್ಲಿ LCM, ಮೈನಸ್ ಸೆಕೆಂಡ್ ಫ್ಯಾಕ್ಟರ್ ಏನಿದೆ 1/4 ಇಂಟು ಏನಿದೆ LCM 4 ಇದೆ. ಈಗ 1ರಿಂದ 4 ಕ್ಯಾನ್ಸಲ್ ಆಗಲ್ಲ. 4 1 4 1 4 1 ಎಷ್ಟು, 4 ಮೈನಸ್ ಇದೆಯಾ, ಮೈನಸ್ 1 1 1 ಡಿವೈಡೆಡ್ ಬೈ 4. ಅಂದರೆ 4ರಿಂದ 1 ಕಳೆದ್ರೆ ನಂಗೆ ಉಳಿಯುವಂಥದ್ದು ಎಷ್ಟು, 3/4. ಇದನ್ನು ಏನಂತ ಕನ್ಸಿಡರ್ ಮಾಡ್ಕೋತೀನಿ ನಾನು, A2 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಈಗ ನನಗೆ ಫಸ್ಟ್ ಕೇಸಲ್ಲಿ ನನಗೆ ಎಷ್ಟು ಅಮೌಂಟ್ ಆಫ್ ಏರ್ ಇತ್ತು ಅಂತ ಗೊತ್ತಿಲ್ಲ, ಅದನ್ನೇನಂತ ತೊಗೊಂಡೆ, 1 ಅಂತ ಕನ್ಸಿಡರ್ ಮಾಡಿಕೊಂಡೆ. ಸೆಕೆಂಡ್ ಕೇಸಲ್ಲಿ ಆ 1ರಲ್ಲಿ ಏನು ಮಾಡಬೇಕು, ನಾನು 1/4 ಆಫ್ ದ ಏರ್ ಪಾರ್ಟಿಕಲ್ಸ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಏರ್ ಉಳಿದಿದೆಯೋ ಅದನ್ನು ರಿಮೂವ್ ಮಾಡ್ತಾ ಬಂದೆ. ಉಳಿದಂಥದ್ದು ಎಷ್ಟೀಗ, 3/4 ಅಷ್ಟು. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. A3 ಎಷ್ಟಪ್ಪ ನಂಗೆ ಉಳಿದಿರೋಂಥ ಸಿಲಿಂಡರ್ನಲ್ಲಿ. ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಷ್ಟು ಉಳಿದಿದೆ, 3/4 ಅಷ್ಟು ನನಗೆ ಅಮೌಂಟ್ ಆಫ್ ಏರ್ ಸಿಲಿಂಡರ್ನಲ್ಲಿ ಉಳಿದಿದೆ. ರಿಮೂವ್ ಮಾಡ್ತೀನಿ. ರಿಮೂವ್ ಅಂದರೆ ಮೈನಸ್ನ ಯೂಸ್ ಮಾಡ್ತೀನಿ. ಹಾಗಾದರೆ
ಎಷ್ಟು ರಿಮೂವ್ ಮಾಡಬೇಕು? 1/4 ಆಫ್ ದ ಅಮೌಂಟ್ ಆಫ್ ದ ಏರ್ ರಿಮೈನಿಂಗ್ ಇನ್ ಎ ಸಿಲಿಂಡರ್. ನೋಡಿಲಿ ಎಷ್ಟು ಸಿಲಿಂಡರಲ್ಲಿ ಎಷ್ಟು ಅಮೌಂಟ್ ಆಫ್ ಏರ್ ರಿಮೂವ್ ಉಳಿದಿದೆ? 3/4 ಅಷ್ಟು. ನೋಡಿ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋಣ. 3/4 ಮೈನಸ್ 3 1s 3 4 4s 16. ಈಗ ಇವೆರಡರಲ್ಲಿ ಏನು ತೊಗೋಬೋದು? ಎಲ್ ಸಿ ಎಮ್ ತೊಗೋಬೋದಾ? 4, 16. ನೋಡಿ ಇಲ್ಲಿ 4 1s 4 4s. ಹಾಗಾದರೆ ಇನ್ನು ನೆಕ್ಸ್ಟ್ ಟೈಪ್ ಮಾಡ್ತೀನಿ ಅಂದರೆ ಆ್ಯಸ್ ಯೂಶುವಲಿ 4 1s ಎಲ್ ಸಿ ಎಮ್ ಏನು ಬಂತು? 4 4s 16 ಆಗುತ್ತೆ. ಎಲ್ ಸಿ ಎಮ್ ಎಷ್ಟು? 16. ಈಗ ಸಿಂಪ್ಲಿಫೈ ಮಾಡೋಣ. ಎಲ್ ಸಿ ಎಮ್ ಎಷ್ಟಿದೆ? 16 ಇದೆ. ಇವೆರಡರ ಎಲ್ ಸಿ ಎಮ್ ಎಷ್ಟು ಬಂದಿದೆ? 60. ಫಸ್ಟ್ ಫ್ಯಾಕ್ಟರ್ ಏನಿದೆ? 3/4 ಇಂಟು ಎಲ್ ಸಿ ಎಮ್ ಏನಪ್ಪ? 16 ಮೈನಸ್ ಸೆಕೆಂಡ್ ಫ್ಯಾಕ್ಟರ್ ಏನಿದೆ? 3/16 ಇಂಟು ಎಲ್ ಸಿ ಎಮ್ ಏನು? 16. ಈ ಕ್ಯಾನ್ಸಲ್ ಆಗೋ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾವನ? 4 1s 4 4s 16 16 1s 16 1s 16 4 3s ಎಷ್ಟು ಬರುತ್ತೆ? 12 ಮೈನಸ್ 3 1s 3 ಡಿವೈಡೆಡ್ ಬೈ 16 ಹಾಗೆ ಇರಲಿ. ನೋಡಿಲಿ 12ರಲ್ಲಿ 3 ಕಳೆದ್ರೆ ಉಳಿಯುವಂಥದ್ದು ಎಷ್ಟಪ್ಪ? 9. 9/16 ಇದು ಯಾವುದ್ರ ಬೆಲೆ ಆಗಿರುತ್ತೆ? A3ಯ ಬೆಲೆ ಇದು. ಓಕೆನಾ? ಈಗ ನನಗೆ 3 ಟರ್ಮ್ ಸಿಕ್ಕಿದೆ. ಒಂದು A1 ಸಿಕ್ಕಿದೆ, A2 ಸಿಕ್ಕಿದೆ, A3 ಸಿಕ್ಕಿದೆ. ಅದನ್ನು ಬರ್ಕೊಳ್ಳೋಣ ಸೀರೀಸ್ ಆಗಿ. ಏನು A1 ಏನು? 1, 3/4, 9/16 ಆ್ಯಂಡ್ ಸೊ ಆನ್. ಓಕೆನಾ? ಈಗ ಇಲ್ಲಿ ಈ ಸಿಚುಯೇಷನಲ್ಲಿ ನನಗೆ ಸಿಕ್ಕಿರುವಂಥ ಸೀರೀಸು ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ಹೇಳಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಬೇಕು ಅಂದರೆ ಏನು ಬೇಕು? ನನಗೆ ಕಾಮನ್ ಡಿಫ್ರೆನ್ಸ್ ಇರಬೇಕು. ನೋಡಿಲಿ ಇನ್ನೊಂದು ಸರಿ ನಾನು ಸೀರೀಸ್ ಬರ್ಕೋತಾ ಹೋಗ್ತೀನಿ. ಏನು ಸೀರೀಸ್ ಇದೆ ಇಲ್ಲಿ? 1, 3/4, 9/16 ಡ್ಯಾಶ್ ಡ್ಯಾಶ್ ಅಂಡ್ ಸೊ ಆನ್. ನೋಡಿಲಿ 1, 3/4, 9/16. ಓಕೆನಾ? ಈಗ ಏನು ಮಾಡೋಣ? ಇದು A1, ಇದು A2, A3 ಹೌದಲ್ವಾ? ಏನು ಗಣಿ ನಡೆಯೋ ಮೊದಲು? D1 ಅಂದ್ರೇನು? A2 ಮೈನಸ್ A1. ಕಾಮನ್ ಡಿಫ್ರೆನ್ಸ್ ಬರಬೇಕಲ್ವ? AP ಆಗಬೇಕು ಅಂದರೆ ನೋಡಿ ಇಲ್ಲಿ A2ನ ಬೆಲೆ ಎಷ್ಟು? 3/4 ಮೈನಸ್ ಕಾಣ್ತಾ ಇದೆ, ಮೈನಸ್ ಹಾಕ್ತೀನಿ. A1ನ ಬೆಲೆ ಎಷ್ಟು? 1. ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ, ಅದಕ್ಕೆ ಏನು ಮಾಡ್ತೀನಿ? ನನ್ನ ಕಡೆಯಿಂದಲೇ 1ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಓಕೆನಾ? ಇವೆರಡರಲ್ಲಿ ಎಲ್ ಸಿ ಎಮ್ ಏನಪ್ಪ? 4 ಹೌದಲ್ವಾ? ಈಗ ನೋಡಿಲಿ ಫಸ್ಟ್ ಫ್ಯಾಕ್ಟರ್ ಏನಿದೆ? ಹಿಂದೆ ಹೇಗೆ ಮಾಡಿದ್ವೋ ಹಾಗೇ 3/4 ಇಂಟು ಎಲ್ ಸಿ ಎಮ್ ಏನಿದೆಯಪ್ಪ? 4 ಮೈನಸ್ ಕಾಣ್ತಾ ಇದೆ, ಮೈನಸ್ 1/1 ಇದೆ ಬರಿತೀನಿ. ಇಂಟು ಏನು ಮಾಡಬೇಕು? ಎಲ್ ಸಿ ಎಮ್ ಏನಿದೆ? 4 ಹಾಗೆ ಇಡೋಣ. ಈಗ ಕ್ಯಾನ್ಸಲ್ ಆಗೋ ಟರ್ಮ್ಸ್ ಮಾಡಿ. 4 1s 4 1s 3 1s ಎಷ್ಟು ಬಂತು? 3 ಮೈನಸ್ ಇದೆ, ಮೈನಸ್ 4 1s 4 ಡಿವೈಡೆಡ್ ಬೈ 4. ಹಾಗಾದರೆ ನನಗೆ ಉಳಿಯುವಂಥದ್ದು ಎಷ್ಟು? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಕಳಿಬೇಕು. 4ರಿಂದ 3 ಕಳೆದ್ರೆ ಎಷ್ಟು? 1. ಇವೆರಡರಲ್ಲಿ ಲಾರ್ಜೆಸ್ಟ್ ಮೆಂಬರ್ ಯಾವುದಪ್ಪ? 4. 4ಗಿರೋಂಥ ಸೈನ್ ಏನು? ಮೈನಸ್ 1/4 ಬಂತು. ಅರ್ಥ ಆಗ್ತಿದೆಯಾ? ಇದು ಫಸ್ಟು D1 ಇದು. ನೆಕ್ಸ್ಟು D2 ಕನ್ನಡಿಯನಾ? ನೋಡಿಲಿ D2 ಅಂದ್ರೇನು? A3 ಮೈನಸ್ A2. A3 ಮೈನಸ್ A2. A3 ಬೆಲೆ ಎಷ್ಟು? 9/16 ಮೈನಸ್ A2ನ ಬೆಲೆ ಎಷ್ಟು? 3/4. ಇವೆರಡರಲ್ಲಿ ಎಲ್ ಸಿ ಎಮ್ ನೋಡಿ ಇಲ್ಲಿ 4, 16 ಇದೆ. 4, 16 ಎಲ್ ಸಿ ಎಮ್ ಹೇಗೆ? 4 1s 4, 4 4s 16. ಹಾಗೆ ಇನ್ನೂ ಮಾಡ್ತೀವಿ ಅಂದರೆ 4 1s 4 ಆಗುತ್ತೆ. ಹಾಗಾದರೆ ಎಲ್ ಸಿ ಎಮ್ ಎಷ್ಟು ಬಂತು ನನಗೆ? 4 4s 16 ಬಂದಿದೆ. ಈ 16 ಎಲ್ ಸಿ ಎಮ್ ತೊಗೊಳ್ಳೋಣ. ಓಕೆ, ಫಸ್ಟ್ ಫ್ಯಾಕ್ಟರ್ ಏನಿದೆಯಪ್ಪ ನೋಡಿಲಿ 9/16 ಇಂಟು ಎಲ್ ಸಿ ಎಮ್ ಏನು? 16 ಮೈನಸ್ 3/4 ಕಾಣ್ತಿದೆಯಾ? 3/4 ಇಂಟು ಎಲ್ ಸಿ ಎಮ್ ಏನಿದೆ? 16. ಈಗೇನು ಮಾಡಬೇಕು? ಕ್ಯಾನ್ಸಲಿಂಗ್ ಟರ್ಮ್ಸ್. 16 1s 16 1s ಏನು ನೋಡಿತಪ್ಪ? ನೋಡಿಲಿ 16 ಹಾಗೆ ಇಟ್ಟೀನಿ. 9 1s 9 ಮೈನಸ್ ಇದೆಯಾ? ಮೈನಸ್. ಈಗ 4ರಿಂದ 16 ಕ್ಯಾನ್ಸಲ್ ಆಯ್ತಾ ನೋಡಿ. 4 1s 4 4s 16. 3 4s ಎಷ್ಟಪ್ಪ? 12 ಹೌದಲ್ವಾ? ಹಾಗಾದರೆ ನನಗೆ ಇಲ್ಲಿ ಏನು ಉಳಿಯುತ್ತೆ? ಇಲ್ಲಿ ಪ್ಲಸ್ ಇದೆ,
ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ಸು. ಅಂದರೆ ಏನು ಮಾಡಬೇಕು? ಕಳಿಬೇಕು ನಾನು. ಮೈನಸ್ ಅಂದರೆ ಏನಂತ ಹೇಳ್ತಿದ್ದೆ? ಸಬ್ಟ್ರಾಕ್ಷನ್ ಮಾಡು ಅಂತ ಹೇಳ್ತಿದ್ದೆ. 12ರಿಂದ 9 ಕಳೆದ್ರೆ 12 ಮೈನಸ್ 9 ಅಂದರೆ ಎಷ್ಟು ಬರುತ್ತೆ? ನನಗೆ 3 ಬರುತ್ತೆ. ಎಂಥ 3 ಬರುತ್ತೆ? -3 ಬರುತ್ತೆ. -3 ಡಿವೈಡೆಡ್ ಬೈ 16. ಯಾಕೆ -3 ಬಂತು ಅಂದರೆ ಈ ಎರಡರಲ್ಲಿ ಲಾರ್ಜರ್ ನಂಬರ್ ಅದು 12 ಇರೋಂಥ ಸೈನ್ ಏನು ಬಂದಿದೆ? ಮೈನಸ್. ಆ ಮೈನಸ್ ಸೈನ್ ನಾನಿಲ್ಲಿ ಯೂಸ್ ಮಾಡಬೇಕು. ನೋಡಿ ಇಲ್ಲಿ D1 ಎಷ್ಟು ಬಂದಿದೆ? -1/4. D2 ಎಷ್ಟು ಬಂದಿದೆ? -3/16. ಹಾಗಾದರೆ ಇವೆರಡು ಸೇಮ್ ಕಾಮನ್ ಆಗಿದೆಯಾ? ನೋ. D1 ನಾಟ್ ಈಕ್ವಲ್ ಟು D2. ಹಾಗಾದರೆ ದಿಸ್ ಸಿಚುಯೇಷನ್ ಈಸ್ ನಾಟ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಂದರೆ ಆ್ಯನ್ ಹ್ಯಾಪಿ. ಈ ಸಿಚುಯೇಷನ್ ನನಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲ. ಓಕೆನಾ? ಇಷ್ಟು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದೇನಾದ್ರು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ತಿದೆ ಅಂತಂದರೆ ಈ ಪ್ರಾಬ್ಲಮ್ಮು ಒಂದಲ್ಲ ಎರಡು ಸರಿ ಪಾಸ್ ಮಾಡಿ ಮತ್ತೊಮ್ಮೆ ಪ್ರಯತ್ನ ಮಾಡಿ, ಖಂಡಿತ ಬರ್ತಾ ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು. ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ.